ಶಕ್ಕಿದೆ ದಾರಿ ಅಂತೇಳಿ ಆ ದಿಸೆಯಲ್ಲಿ ಹೆಣ್ಮಕ್ಳು ತಮ್ಮ ಒಂದು ಕುಟುಂಬದ ನಿರ್ವಹಣೆಯ ಜೊತೆಗೆ ವೈಯಕ್ತಿಕ ಸಂತೋಷಕ್ಕಾಗಿ ಕೂಡ ಅವ್ರು ಏನ್ ಮಾಡ್ಬೇಕು ಅಂತ ಒಂದು ಸ್ವಂತ ಪ್ಲಾನ್ ಅನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಅನಿಸ್ತಾ ಇದೆ. ಅಪರ್ಣಗಳು, ಕ್ಯಾನ್ಸರ್ ಅಂದ್ರೇನೆ ಒಂದು ಭಯ, ಇನ್ನೇನು ಜೀವನನೇ ಮುಗೀತು ಅನ್ನೋ ಒಂದು ಜಿಗುಪ್ಸೆಯ ಹಂತಕ್ಕೆ ತಲುಪಿ ಅರ್ಧ ಸಾವಿನ ದಾರಿನ ಕ್ರಮಿಸ್ಬಿಟ್ಟಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಮಹಿಳೆಯರಿಗೆ ಹೆಚ್ಚು ಕಾಡ್ತಾ ಇರುವಂತಹ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ಖಂಡಿತ, ನೀವು ಹೇಳಿದಾಗೆ ಕೆಲವರು ಕ್ಯಾನ್ಸರ್ ಅಂದರೆ ಕ್ಯಾನ್ಸಲ್ ಅಂತ ಅಂದ್ಕೊಂಡ್ಬಿಡ್ತಾರೆ, ಅಂದರೆ ಇನ್ನೇನು ನಾವು ಉಳಿಯೋದಿಲ್ಲ ಅಂತ. ಬಟ್ ಈಗ ಇತ್ತೀಚಿನ ಅಂದರೆ ಲಾಸ್ಟ್ ಒಂದು 20-30 ವರ್ಷಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಅನೇಕ ಆವಿಷ್ಕಾರಗಳಾಗಿವೆ. ಮತ್ತು ಇವತ್ತಿನ ದಿವಸ ನಾವು ಲಾಸ್ಟ್ ಸ್ಟೇಜ್ ಅಂದರೆ ಕೊನೆಯ ಹಂತದ ಕ್ಯಾನ್ಸರ್ಗೂ ಸಹ ಅನೇಕ ಟ್ರೀಟ್ಮೆಂಟ್ಗಳಿಂದ ಪೇಷಂಟ್ಸ್ನ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಸೊ ಅಷ್ಟೊಂದು ನಿರಾಶವಾದ ಇಲ್ಲ ಇವತ್ತಿನ ದಿವಸ. ಮತ್ತು ಎಸ್ಪೆಷಲಿ ಅರ್ಲಿ ಸ್ಟೇಜಸ್ ಅಂದರೆ ಆರಂಭಿಕ ಹಂತದ ಕ್ಯಾನ್ಸರ್ನ ನಾವು ಸಂಪೂರ್ಣವಾಗಿ ಗುಣ ಸಹ ಮಾಡ್ತಾಯಿದ್ದೀವಿ. ಎಷ್ಟೊಂದು ಪೇಷಂಟ್ಸು ಅವರು ಲಕ್ಷಣಗಳು ಶುರುವಾದಾಗ ಯಾರು ತಜ್ಞ ವೈದ್ಯರನ್ನ ಸಂಪರ್ಕ ಮಾಡ್ತಾರೆ, ಅವ್ರು ಹೇಳಿ ಟ್ರೀಟ್ಮೆಂಟ್ ಎಲ್ಲ ನಿಗಾವಹಿಸಿ ತಗೋತಾರೆ, ಅಂಥವರು ಕ್ಯೂರ್ ಆಗಿರೋ ಅಂಥವರು ಸುಮಾರು ಪೇಷಂಟ್ಸು ನಾವು ನೋಡ್ತಾ ಇದ್ದೀವಿ. ಸೊ ಈ ಕ್ಯಾನ್ಸರ್ನ ಈ ದುಃಖದ ಸಾಮ್ರಾಟ ಅಂತ ಕರಿತೀವಿ, ಅಂದರೆ ಎಂಪರರ್ ಆಫ್ ಆಲ್ ಮ್ಯಾಲಡೀಸ್. ಎಲ್ಲ ಕಷ್ಟಗಳು, ಎಲ್ಲ ಕಾಯಿಲೆಗಳು ತೊಗೊಂಡ್ರೆ ಅದೆಲ್ಲ ಕಾಯಿಲೆಗಳ ಸಾಮ್ರಾಟ ಕ್ಯಾನ್ಸರ್ ಅಂತ ಹೇಳ್ತೀವಿ. ಹಾಗೆ ನಮ್ಮ ಮಹಿಳೆಯರಲ್ಲಿ ಬರೋವಂಥ ಎಲ್ಲ ಕ್ಯಾನ್ಸರ್ಗಳನ್ನ ನಾವು ತೊಗೊಂಡ್ರೆ ಈ ಸ್ತನದ ಕ್ಯಾನ್ಸರ್ಗಳ ರಾಣಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಮಹಿಳೆಯರು, ಭಾರತೀಯ ಮಹಿಳೆಯರಲ್ಲಿ ಕಂಡುಬರೋಂಥ ಕ್ಯಾನ್ಸರ್ಗಳಲ್ಲಿ ನಂಬರ್ 1 ಸ್ತನದ ಕ್ಯಾನ್ಸರ್ ಇದೆ. ಮತ್ತು ಇದು ಎಂಥ ದುರದೃಷ್ಟದ ಸಿಚುವೇಶನ್ ಅಂದರೆ ಮೆಜಾರಿಟಿ ಅಂದರೆ ಮೋರ್ ದ್ಯಾನ್ 50% ಸ್ತನದ ಕ್ಯಾನ್ಸರು ನಾವು ಅಡ್ವಾನ್ಸ್ ಸ್ಟೇಜಸ್ ಅಂದರೆ ಸ್ಟೇಜ್ 3 ಮತ್ತು ಸ್ಟೇಜ್ 4ಅಲ್ಲಿ ಅಂದರೆ ದೇಹದ ಎಲ್ಲ ಕಡೆಗೂ ಹರಡಿದ ಮೇಲೆ ನಾವು ಡಯಾಗ್ನೋಸ್ ಮಾಡೋವಂಥ ಸಿಚುವೇಶನ್ ಸಹ ನೋಡ್ತಾ ಇದ್ದೀವಿ. ಸೊ ಈ ಸ್ತನದ ಕ್ಯಾನ್ಸರ್ ಬಗ್ಗೆ 2 ಇಂಪಾರ್ಟೆಂಟ್ ವಿಷಯಗಳು ಪ್ರತಿಯೊಬ್ಬ ಮಹಿಳೆ ಮತ್ತು ಈವನ್ ಪುರುಷರು ಸಹ ಇದು ಗೊತ್ತಿರಬೇಕು ಅವ್ರಿಗೆ. ಯಾಕಂದರೆ ಅವ್ರ ಮನೇಲಿ ಅವ್ರಿಗೆ ಹೆಂಡತಿ ಇರ್ಬೋದು ಅಥವಾ ತಾಯಿ ಇರ್ಬೋದು, ಈ ಥರ ಏನಾರೋ ಅವ್ರಿಗೆ ಸಿಂಪ್ಟಮ್ಗಳು ಇವ್ರ ಕೈಲಿ ಹೇಳ್ಕೊಂಡಾಗ ಓ ಇದು ಕ್ಯಾನ್ಸರ್ ಇರ್ಬೋದಲ್ವಾ ಅಂತ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಇರಲೇಬೇಕು. ಸೊ ಒಂದು ರೋಗ ಲಕ್ಷಣಗಳು ಏನೇನು ಅಂತ ಎಲ್ರಿಗೂ ಗೊತ್ತಿರಬೇಕು. ಫಸ್ಟ್ ಏನಂದರೆ ಸ್ತನದಲ್ಲಿ ಗೆಡ್ಡೆ ಕಾಣಿಸ್ಕೊಳ್ಳೋದು. ಸೊ ಅವರು ಪ್ರತಿ ತಿಂಗಳು ನೋಡ್ಕೋತಾ ಇದ್ದರೆ, ಪರೀಕ್ಷೆ ಮಾಡ್ಕೊಳ್ತಾ ಇದ್ದರೆ ಅವ್ರಿಗೆ ಗಡ್ಡೆ ಇದೆ ಅಂತ ಗೊತ್ತಾಗತ್ತೆ. ಇದರಲ್ಲಿ ಈ ಸ್ತನದ ಕ್ಯಾನ್ಸರ್ದು ಒಂದು ವಿಶಿಷ್ಟತೆ ಏನು ಅಂದರೆ ಆ ಗೆಡ್ಡೆ ಬೆಳೆಯುತ್ತಲ್ಲ ಆವಾಗ ಅದರಿಂದ ಅವ್ರಿಗೆ ಯಾವ ತೊಂದರೆನೂ ಕಾಣಿಸ್ಕೊಳ್ಳಲ್ಲ, ನೋವೇ ಇರೋದಿಲ್ಲ. ಸೊ ಎಷ್ಟೋ ಪೇಷಂಟ್ ಬರ್ತಾರೆ, ಇದೇನಮ್ಮ ಎಷ್ಟು ದಿವಸದಿಂದ ಇತ್ತು ಅಂದರೆ 6 ತಿಂಗಳಿಂದ ಇತ್ತು. 6 ತಿಂಗಳಿಂದ ನೀವು ಏನು ಮಾಡ್ತಾಯಿದ್ರಿ, ಇಷ್ಟೊಂದೆಲ್ಲ ಹರಡ್ಬಿಟ್ಟಿದೆಯಲ್ಲ ಇವಾಗ ಅಂತಂದರೆ ಇದು ಕ್ಯಾನ್ಸರ್ ಲಕ್ಷಣ ಅಂತ ನನಗೆ ಮುಂಚೆನೇ ಗೊತ್ತಿದ್ದಿದ್ರೆ ಫಸ್ಟೇ ನಿಮ್ಮ ಹತ್ರ ಬರ್ತಾಯಿದ್ದೆ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ಸೊ ಈ ಕ್ಯಾನ್ಸರ್ ಏನಂದರೆ ಕಳ್ಳಂತರ, ಅದು ನಮ್ಮ ಮನೆಗೆ ಬಂದ್ಬಿಟ್ಟು ಕಳ್ಳ ಯಾವತ್ತೂ ಬಾಗಿಲು ತಟ್ಟೋದಿಲ್ಲ. ಸೊ ಈ ಕ್ಯಾನ್ಸರು ಹಾಗೆ, ಅದು ಮೆಲ್ಲಗೆ ಬೆಳೀತಾ ಇದ್ದಾಗ ನಮಗೆ ಯಾವುದೇ ರೀತಿಯ ಸಿಂಪ್ಟಮ್ನ ಅದು ಕೊಡೋದಿಲ್ಲ. ಸೊ ಈ ಗಡ್ಡೆ ಕಾಣಿಸ್ಕೊಂಡಾಗ ನೋವಿಲ್ಲ ಅಂತ ಅದನ್ನ ನಿರ್ಲಕ್ಷ್ಯ ಮಾಡೋದು. ಆ ನಿರ್ಲಕ್ಷ್ಯ ಮಾಡಿದಾಗ ಏನಾಗುತ್ತೆ, ನಾವು ಅದು ಬೆಳೆಯೋದಕ್ಕೆ ಇನ್ನೂ ಆಸ್ಪದ ಕೊಟ್ಟಾಗತ್ತೆ. ನೆಕ್ಸ್ಟು ಅದು ಕಂಕ್ಳಿಗೆ ಸ್ಪ್ರೆಡ್ ಆಗುತ್ತೆ, ಕಂಕ್ಳಲ್ಲಿ ಇನ್ನೊಂದು ಗೆಡ್ಡೆ ಕಾಣಿಸ್ಕೊಳ್ಳುತ್ತೆ. ಆವಾಗ ಕೆಲವ್ರಿಗೆ ಸ್ವಲ್ಪ ಭಯ ಆಗುತ್ತೆ, ಓ ಇದೇನಿದು ಬರೀ ಸ್ತನದಲ್ಲಿ ಇದ್ದಿದ್ದು ಈಗ ಇನ್ನೊಂದು ಗಂಟು ಶುರು ಆಯ್ತಲ್ಲ ಅಂತ ಹೆದರ್ಕೊಂಡು ಕೆಲವರು ಬಂದ್ಬಿಡ್ತಾರೆ ಅವಾಗ ನಮ್ಮ ಹತ್ರ, ಅಂದರೆ ಡಾಕ್ಟ್ರ್ ಹತ್ರ ಹೋಗ್ತಾರೆ ಯೂಶ್ವಲಿ. ಇನ್ನು ಕೆಲವರು ಇನ್ನೂ ಸ್ವಲ್ಪ ಈ ಎಮ್ಮೆ ಚರ್ಮ ಅಂತಾರಲ್ಲ, ಇನ್ನೂ ನೆಗ್ಲೆಕ್ಟು, ಅವ್ರಿಗೆ ಅದು ನೆಕ್ಸ್ಟು ಇನ್ನೂ ಹರಡಿ ಕುತ್ತಿಗೆಯಲ್ಲಿ ಗಂಟು ಕಾಣಿಸ್ಕೊಳುತ್ತೆ. ಆವಾಗ ಅವ್ರಿಗೆ ಇನ್ನು ಸ್ವಲ್ಪ ನೋಡ್ತಾರಲ್ಲ ಯಾರಾದರೂ, ಏನ್ರಿ ಇದು ಈಗ ಕಾಣ್ತಾ ಇದೆಯಲ್ಲ ಕತ್ತಲ್ಲಿ ಗಡ್ಡೆ ಅಂತ ಬೇರೆ ಯಾರು ಹೇಳ್ತಾರಲ್ಲ, ಆವಾಗ ಎಲ್ಲರೂ ಹೇಳಿದ್ದು ಕೇಳಲಾರ್ದಲೇ ಆವಾಗ ಡಾಕ್ಟ್ರ್ ಹತ್ರ ಬರ್ತಾರೆ. ಸೊ ಇಷ್ಟೊಂದು ಅದು ಹರಡೋದಕ್ಕೆ ನಾವು ಟೈಮ್ ಕೊಡಬಾರ್ದು. ಇನ್ನು ಕೆಲವ್ರು ಏನಂದರೆ ಎಮರ್ಜೆನ್ಸಿಗೆ ಅವರು ಫಿಟ್ಸ್ ಅಂತ ಬರ್ತಾರೆ. ಫಿಟ್ಸ್ ಯಾಕೆ ಬರ್ತಾ ಇದೆ ಅಂತ ಬ್ರೈನು ಸ್ಕ್ಯಾನ್ ಮಾಡಿದಾಗ ಆ ಬ್ರೈನಿಗೆಲ್ಲ ಹರಡಿರುತ್ತೆ. ಹಾಗೆ ಫುಲ್ಲು ಓವರಾಲ್ ಬಾಡಿ ಚೆಕಪ್ ಮಾಡಿದಾಗ ಬ್ರೆಸ್ಟಲ್ಲೂ ಸಹ ಗಂಟಿರುತ್ತೆ. ಸೊ ಇಷ್ಟೊಂದು ಅದು ಬೆಳೆಯೋದಕ್ಕೆ ನಾವು ಆಸ್ಪದ ಕೊಡಬಾರ್ದು. ಸ್ತನದಲ್ಲಿ ಗೆಡ್ಡೆ ಕಾಣಿಸ್ಕೊಂಡಾಗ ಇಮಿಡಿಯೇಟಾಗಿ ಅದಕ್ಕೆ ತೋರಿಸ್ಬೇಕು. ಅದರಿಂದ ಅಡ್ವಾಂಟೇಜ್ ಏನಂದರೆ ನಾವು ಆರಂಭಿಕ ಹಂತದಲ್ಲೇ ಪತ್ತೆ ಮಾಡಿ ಆ ಗಡ್ಡೆನ ಆಪ್ರೇಷನ್ ಮಾಡಿ ತೆಗೆಯೋದ್ರಿಂದ ಅದನ್ನು ಸಂಪೂರ್ಣ ಗುಣ ಮಾಡೋ ಅಂಥ ಅವಕಾಶನ ನಾವು ಕಳ್ಕೊಂಡು
ಕೊನೆಗೆ ಅದು ದೇಹಕ್ಕೆಲ್ಲ ಹರಡಿದ ಮೇಲೆ ನಾವು ಅದನ್ನ ಕ್ಯೂರ್ ಮಾಡೋಕ್ಕಾಗಲ್ಲ, ಜಸ್ಟು ಮೆಡಿಸಿನ್ಸಿಂದ ಕಂಟ್ರೋಲ್ ಮಾಡಿ ಸಾವನ್ನು ಪೋಸ್ಟ್ಪೋನ್ ಮಾಡಿದಾಗತ್ತೆ. ಸೊ ಸ್ತನದಲ್ಲಿ ಗೆಡ್ಡೆ ಕಾಣಿಸ್ಕೊಂಡ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನು ಕೆಲವರು ಅದು ಬೆಳೆಯೋಕ್ಕೆ ಇನ್ನೂ ಆಸ್ಪದ ಕೊಟ್ಟರೆ ಅದು ಸ್ತನದ ಚರ್ಮದಿಂದ ಬೆಳ್ಕೊಂಡು ಆಚೆ ಬಂದು ಅದು ಸ್ತನದ ಚರ್ಮ ಕೆಂಪಾಗೋದು ಅಥವಾ ಸ್ತನದ ಚರ್ಮ ಗುಳಿ ಬೀಳೋದು, ಅದರಿಂದ ರಕ್ತಸ್ರಾವ ಆಗೋದು, ಕೀವು ಬರೋದು, ಈ ಥರ ಎಲ್ಲ ಅಡ್ವಾನ್ಸ್ ಸ್ಟೇಜಸ್ ಬೆಳೆಯೋ ತನಕ ನಾವು ಅದಕ್ಕೆ ನೋಡ್ತಾ ನಿಂತಿರಬಾರ್ದು. ಅದಕ್ಕೆ ಒಂದು ನೀವು ಹೇಳಿದ್ರಿ ಆಕ್ಸೆಲರೇಟ್ ಆ್ಯಕ್ಷನ್ ಅಂತ, ಈ ಸತಿ ವುಮೆನ್ಸ್ ಡೇ ಥೀಮೇನೆ ಆಕ್ಸೆಲರೇಟ್ ಆ್ಯಕ್ಷನ್. ಒಂದು ಚಕ್ ಅಂತ ಒಂದು ಅದಕ್ಕೆ ಒಂದು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಬರ್ಬೇಕು, ಅವ್ರು ಹೇಳೋ ಟೆಸ್ಟ್ಗಳನ್ನ ಮಾಡಬೇಕು. ಮತ್ತು ಈ ನಿಪ್ಪಲ್ಲಿಂದ ರಕ್ತಸ್ರಾವ ಆಗೋದು, ಕಂಕ್ಳಲ್ಲಿ ಗಡ್ಡೆ ಕಾಣಿಸ್ಕೊಳ್ಳೋದು ಅಥವಾ ಕುತ್ತಿಗೆಯಲ್ಲಿ ಗಡ್ಡೆ ಕಾಣಿಸ್ಕೊಳ್ಳೋದು, ಈ ಥರ ಲಕ್ಷಣಗಳಿದ್ದರೆ ಅದಕ್ಕೆ ಖಂಡಿತ ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗಬೇಕು. ಸೆಕೆಂಡ್ ಪಾಯಿಂಟ್ ಏನಂದರೆ, ನಾವು ಅದು ಬರೋಕ್ಕೆ ಮುಂಚಿತವಾಗೇ ಕೆಲವು ಟೆಸ್ಟ್ನ ಮಾಡೋದ್ರಿಂದ ಇದನ್ನು ನಾವು ಆರಂಭಿಕ ಹಂತದಲ್ಲಿ ಪತ್ತೆ ಮಾಡ್ಬೋದು. ಹೇಗೆ ಅಂದರೆ, ಈಗ ನನಗೆ ಯಾವ ಲಕ್ಷಣಗಳು ಇಲ್ಲ, ನಾನು ತುಂಬ ಚೆನ್ನಾಗಿ ನಾರ್ಮಲ್ ಆಗಿದ್ದೀನಿ, ಆದರೆ ಒಂದು ಸ್ಕ್ರೀನಿಂಗ್ ಮ್ಯಾಮೋಗ್ರಫಿ ಅಂತ ಹೇಳ್ತೀವಿ, ಅಂದರೆ ಸ್ತನದ ಒಂದು ಎಕ್ಸ್ರೇ ಮಾಡ್ತೀವಿ, ಅದರಲ್ಲಿ ಸಣ್ಣದಾಗಿ ಬೆಳೀತಾ ಇರೋಂಥ ಸ್ತನದ ಕ್ಯಾನ್ಸರ್ ಇದ್ದರೆ ಅದನ್ನ ನಾವು ಅರ್ಲಿ ಸ್ಟೇಜಲ್ಲಿ ಪಿಕಪ್ ಮಾಡ್ಬೋದು. ಸೊ ಯಾರು ಈ ಸ್ಕ್ರೀನಿಂಗ್ ಮ್ಯಾಮೋಗ್ರಫಿ ಮಾಡಿಸ್ಕೋಬೇಕಂದ್ರೆ, ನಿಮ್ಮ ವಯಸ್ಸು 40 ವರ್ಷಕ್ಕಿಂತ ಹೆಚ್ಚಾಗಿದ್ದರೆ, 40 ವರ್ಷ ಆಗ್ತಿದ್ದಂಗೆ 2 ವರ್ಷಕ್ಕೊಮ್ಮೆ ಈ ಸ್ಕ್ರೀನಿಂಗ್ ಮ್ಯಾಮೋಗ್ರಫಿ ತಪಾಸಣೆನ ಮಾಡ್ಕೊಳ್ಳೋದ್ರಿಂದ ಕ್ಯಾನ್ಸರ್ನ ನಾವು ಸ್ತನದ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲೇ ಪತ್ತೆ ಮಾಡ್ಬೋದು. ಕ್ಯಾನ್ಸರ್ ಹೇಗೆ ಒಂದು